ಡಿಸೆಂಬರ್ 16, 2012 ಇಡೀ ದೇಶವೇ ಬೆಚ್ಚಿ ಬೀಳುವ ಒಂದು ಘಟನೆ ನಡೆದಿತ್ತು. ಅದೇ ನಿರ್ಭಯ ಪ್ರಕರಣ. ಡೆಲ್ಲಿಯಲ್ಲಿ ಒಬ್ಬ ಯುವತಿ ತನ್ನ ಗೆಳೆಯನೊಂದಿಗೆ ಬಸ್ಸನ್ನು ಹತ್ತುತ್ತಾಳೆ. ಆದರೆ ಸಾಮೂಹಿಕ ಅತ್ಯಾಚಾರಕ್ಕೆ ಒಳಗಾಗ್ತಾಳೆ. ಇದಾದ ನಂತರ ಎಲ್ಲರೂ ಆಕೆಯನ್ನು ನಿರ್ಭಯ ಅಂತ ಕರೆಯಕ್ಕೆ ಶುರು ಮಾಡಿದ್ರು. ಈ ಕೇಸ್ ಮುಖಾಂತರ ನಮ್ಮ ದೇಶದಲ್ಲಿದ್ದಂತಹ ಕ್ರಿಮಿನಲ್ ಕಾನೂನಲ್ಲಿ ಸಾಕಷ್ಟು ಬದಲಾವಣೆಯನ್ನು ಸಹಿತ ತರಲಾಗಿತ್ತು. ಅಲ್ಟಿಮೇಟ್ಲಿ ಅವರಿಗೆಲ್ಲ ಮರಣದಂಡನೆ ಆಯಿತು. ಆದರೆ ಅದಕ್ಕೂ ಮಿಗಿಲಾಗಿ ನಮ್ಮ ದೇಶದಲ್ಲಿ ಕ್ರಿಮಿನಲ್ ಕಾನೂನಲ್ಲಿ ಬದಲಾವಣೆ ಆಯಿತು. ಅದೇನು ಅಂತಂದರೆ, ಒಂದು ಝೀರೋ FIR ಜಾರಿಗೆ ತಂದರು. ಝೀರೋ FIR ಅಂದರೆ ಯಾವ ಒಂದು ನ್ಯಾಯ ವ್ಯಾಪ್ತಿಯಲ್ಲಿ ಯಾವ್ದಾದ್ರು ಘಟನೆ ನಡೆದಿರುತ್ತಲ್ಲ, ಅದೇ ನ್ಯಾಯ ವ್ಯಾಪ್ತಿಗೆ ಹೋಗಿ ನೀವು ಕಂಪ್ಲೇಂಟನ್ನು ಕೊಡುವ ಅವಶ್ಯಕತೆ ಇಲ್ಲ. ಬದಲಾಗಿ ನಿಮ್ಮ ಹತ್ತಿರದ ಪೊಲೀಸ್ ಸ್ಟೇಷನ್ ಯಾವುದಿರುತ್ತೆ ಅಲ್ಲೂ ಹೋಗಿ ಸಹಿತ ನೀವು ಈ ಝೀರೋ FIRನ ಕಂಪ್ಲೇಂಟ್ ಕೊಡಬಹುದು ಅಂತ ತರಲಾಗಿದೆ. ಅದಾಗಿಯೂ ಇನ್ನೂ ಹಲವಾರು ಕ್ರಿಮಿನಲ್ ಕಾನೂನುಗಳು ಈ ನಿರ್ಭಯ ಪ್ರಕರಣದಿಂದ ನಮ್ಮಲ್ಲಿ ಬಲಿಷ್ಠವಾಗಿದೆ ಅಂತಲೇ ಹೇಳಬಹುದು. 2005ನೇ ಇಸ್ವಿಯಲ್ಲಿ ನಡೆದಂತಹ ಘಟನೆ ಇದು. ಲಕ್ಷ್ಮಿ ಅನ್ನುವಂತಹ ಯುವತಿಯ ಮೇಲೆ ಮದುವೆಯನ್ನು ನಿರಾಕರಿಸಿದ್ದಕ್ಕೋಸ್ಕರ ಆಕೆಗಿಂತ 2ರಷ್ಟು ವರ್ಷವಾದಂತಹ ಒಬ್ಬ ಮನುಷ್ಯ ಆಸಿಡ್ ಅಟ್ಯಾಕನ್ನು ಮಾಡ್ತಾನೆ. ಇದರಿಂದಾಗಿ ಆಕೆಯ ಮುಖ ಹಾಗೂ ದೇಹ ಸುಟ್ಟೋಗುತ್ತೆ. ಆದರೆ ಅವಳು ಧೈರ್ಯವನ್ನು ಕೆಡಲಿಲ್ಲ. ಸುಪ್ರೀಂ ಕೋರ್ಟ್ ಮೆಟ್ಟಿಲೇರ್ತಾಳೆ. ಹಾಗೂ ಆಕೆ ಕೇಳಿದಂತಹ ಪ್ರಶ್ನೆ, ಹೀಗೆ ಕ್ಷಣಗಳಲ್ಲಿ ಸುಡುವಂತಹ ಒಂದು ಅಂಶವನ್ನು ಹೊಂದಿರುವ ಈ ಆಸಿಡ್ಗಳನ್ನು ಹೊರಗಡೆ ಅಷ್ಟು ಸುಲಭವಾಗಿ ಹೇಗೆ ಮಾರಾಟ ಮಾಡಕ್ಕೆ ಬಿಡ್ತಿದ್ದೀರಾ ಅಂತ. ಇದರ ಮೂಲಕ ಆಸಿಡ್ ಅಟ್ಯಾಕ್ ನಿಯಂತ್ರಣಕ್ಕೆ ನಮ್ಮ ದೇಶದಲ್ಲಿ ಹಲವಾರು ಕಾನೂನುಗಳು ಬಂತು. ಒಂದು, ಆಸಿಡ್ಗಳನ್ನು ಮಾರಾಟ ಮಾಡುವಲ್ಲಿ ನಿಯಂತ್ರಿಸಬೇಕು. ಜೊತೆಗೆ 18 ವರ್ಷಕ್ಕಿಂತ ಕೆಳಗಿನವರಿಗೆ ಆಸಿಡ್ಗಳನ್ನು ಮಾರಾಟ ಮಾಡುವಂತಿಲ್ಲ. ಹಾಗೂ ಯಾರೇ ಆಸಿಡ್ ಖರೀದಿ ಮಾಡ್ತಿದ್ರು ಅವರ ಒಂದು ಹೆಸರು ಹಾಗೂ ಯಾವ ಕಾರಣಕ್ಕೋಸ್ಕರ ಅದನ್ನು ಖರೀದಿ ಮಾಡ್ತಿದ್ದಾರೆ ಅಂತೆಲ್ಲ ಬರೆದುಕೊಳ್ಳಬೇಕು. ಜೊತೆಗೆ ಹೀಗೆ ಆಸಿಡ್ ಅಟ್ಯಾಕ್ ಆದಂತಹ ವಿಕ್ಟಿಮ್ಗಳಿಗೆ ಸರ್ಕಾರದಿಂದ ಉಚಿತ ಚಿಕಿತ್ಸೆ ಹಾಗೂ ಪರಿಹಾರವನ್ನು ಸಹಿತ ಒದಗಿಸಬೇಕು ಅಂತ ಈ ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಮೂಲಕ ಜಾರಿ ತರಲಾಯಿತು.